ಯಾವುದೇ ವ್ಯಕ್ತಿ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಥವಾ ಸಾಕಷ್ಟು ಸಾಲವನ್ನು ಹೊಂದಿದ್ದರೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದಷ್ಟೇ ಅಲ್ಲದೆ ನಿಮ್ಮ ಶತ್ರುಗಳು ನಿಮಗೆ ಯಾರಾದರೂ ತೊಂದರೆ ನೀಡುತ್ತಿದ್ದಾರೆ, ಈ ಸಮಸ್ಯೆಯಿಂದ ಹೊರಬರುವುದಕ್ಕೆ ಜನ್ಮಾಷ್ಟಮಿಯ ದಿನದಂದು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಮತ್ತು ತಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದಿನ ಇದೊಂದು ಪರಿಹಾರವನ್ನು ಮಾಡಿಕೊಂಡರೆ ಜನ್ಮಾಷ್ಟಮಿಯ ದಿನ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ಈ ಎಲ್ಲ ಮಾಹಿತಿಯು ಈ ವ್ಲಾಗಲ್ಲಿ ಇದೆ. ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಯ ದಿನ ಏನೆಲ್ಲ ಪರಿಹಾರನ ಮಾಡ್ಕೋಬೇಕು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಂದ್ರೆ ಮತ್ತು ನಿಮ್ಮ ಉದ್ಯೋಗಕ್ಕೆ ಯಾವ್ದಾದ್ರು ಅಡೆತಡೆ ಬರ್ತಾ ಇದ್ದರೆ ಅದಕ್ಕೆ ಸರಿ ಹೊಂದೋದಕ್ಕೆ ಏನೆಲ್ಲ ಪರಿಹಾರನ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಕೃಷ್ಣ ಜನ್ಮಾಷ್ಟಮಿನ ಯಾವ ಟೈಮಲ್ಲಿ ಆಚರಣೆನ ಮಾಡಬೇಕು ಮತ್ತು ಏನೆಲ್ಲ ವಿಧಿವಿಧಾನದಿಂದ ಪೂಜೆನ ಮಾಡಬೇಕು ಕೃಷ್ಣನಿಗೆ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೃಷ್ಣನನ್ನು ವಿಷ್ಣುವಿನ 8ನೇ ಅವತಾರ ಎಂದು ಕರೆಯುತ್ತೇವೆ. ಆದ್ದರಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದೇವೆ. ಶ್ರೀ ಕೃಷ್ಣನ ಆಚರಣೆಯು ಈ ವರ್ಷ 5252ನೇ ಜನ್ಮ ದಿನಾಚರಣೆಯಾಗಿದ್ದು, ಈ ಜನ್ಮಾಷ್ಟಮಿಯ ಪೂಜೆಯ ಸಮಯ ಬಂದ್ಬಿಟ್ಟು 15ರಿಂದ ಅಂದರೆ ಇವತ್ತು ನೈಟಿಂದನೇ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಷ್ಟಮಿ ತಿಥಿ ಆರಂಭ ಆಗುತ್ತೆ ಅಂದರೆ ಇವತ್ತು ರಾತ್ರಿ 11:49ರಿಂದ ನಾಳೆ ರಾತ್ರಿ 9:34ವರೆಗೆ ಇರುತ್ತೆ ಅಷ್ಟಮಿ ತಿಥಿ. ಇನ್ನು ಬೆಳಗ್ಗೆ ನೀವು ನಾಳೆ ಬೆಳಿಗ್ಗೆ 12:04 ಮಧ್ಯಾಹ್ನ 12:47 ಪೂಜೆನ ಮಾಡ್ಕೋಬೇಕಾಗುತ್ತೆ. ಇದು ಒಳ್ಳೆಯ ಪೂಜೆಯ ಸಮಯ ಆಗಿದೆ ಕೃಷ್ಣ ಜನ್ಮಾಷ್ಟಮಿನ ಆಚರಣೆನ ಮಾಡೋದಿಕ್ಕೆ. ಇನ್ನು ಕೃಷ್ಣ ಜನ್ಮಾಷ್ಟಮಿನ ಯಾವ ರೀತಿ ಮನೆಯಲ್ಲಿ ಸಿಂಪಲಾಗಿ ಆಚರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡ್ಬಿಡೋಣ. ಜನ್ಮಾಷ್ಟಮಿಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಮನೆ ದೇವರ ಕೋಣೆಯನ್ನು ಅಲಂಕಾರ ಮಾಡಿ ದೇವರಿಗೆ ದೀಪನ ಅಂಟಿಸ್ಬಿಟ್ಟು ಈ ದಿನ ಶ್ರೀಕೃಷ್ಣನನ್ನು ಮಗುವಿನ ರೂಪದಲ್ಲಿ ಅಂದರೆ ಬಾಲ ಗೋಪಾಲನ ರೂಪದಲ್ಲಿ ಪೂಜಿಸಬೇಕಾಗುತ್ತೆ. ಇವತ್ತಿನ ದಿವಸ ನೀವು ಕೃಷ್ಣನನ್ನು ಪೂಜನೆ ಮಾಡಿದ್ರೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅದೆಲ್ಲ ಮಕ್ಕಳಾಗುತ್ತೆ. ಈ ದಿನ ಬಾಲಗೋಪಾಲನನ್ನು ಉಯ್ಯಾಲೆಯಲ್ಲಿ ಕೂರಿಸಿ ನಿಮ್ಮ ಇಚ್ಛೆಯಂತೆ ಗೋಪಾಲನಿಗೆ ಲಡ್ಡುನ ಅರ್ಪಿಸಿ. ಈ ದಿನದಂದು ರಾತ್ರಿಯ ಪೂಜೆನೇ ತುಂಬ ಮುಖ್ಯವಾದ ಪೂಜೆ. ಯಾಕಂದರೆ ಭಗವಾನ್ ಶ್ರೀಕೃಷ್ಣ ರಾತ್ರಿಯಲ್ಲೇ ಜನಿಸಿರೋದು. ಆದ್ದರಿಂದ ರಾತ್ರಿ ಶ್ರೀಕೃಷ್ಣನ ವಿಶೇಷ ಪೂಜೆಯನ್ನು ಮಾಡಿ ಗೋಪಾಲನಿಗೆ ಬೆಣ್ಣೆ, ಕಲ್ಲು ಸಕ್ಕರೆ, ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿದ ನಂತರ ಶ್ರೀಕೃಷ್ಣನಿಗೆ ಆರತಿಯನ್ನು ಮಾಡಬೇಕು. ಇವಾಗ ನೈವೇದ್ಯ ಅಂದರೆ ನೀವು ಮನೇಲಿ ಮಾಡಿರೋವಂಥ ನೈವೇದ್ಯನೇ ಅರ್ಪಣೆ ಮಾಡಬೇಕು. ಹೊರಗಡೆಯಿಂದ ತಂದಿರೋದಂತೂ ಇಡಲೇಬಾರ್ದು. ಇದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಮತ್ತು ದೇವಸ್ಥಾನಕ್ಕೆ ಹೋಗಿ ಭಗವದ್ಗೀತೆನ ಓದಿ. ಇವತ್ತೊಂದು ದಿವಸ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೀವು ಭಗವದ್ಗೀತೆನೇನಾದರೂ ಕೃಷ್ಣ ಜನ್ಮಾಷ್ಟಮಿ ದಿವಸ ಓದ್ತೀನಿ ಅಂತ ಅಂದರೆ ಮತ್ತು ನೀವು ನೈವೇದ್ಯಕ್ಕೆ ಬಂದುಬಿಟ್ಟು ಪಾಯಸನ ಮಾಡಿ ಇಡ್ಬೋದು. ಪಾಯಸ ಅಂತ ಅಂದರೆ ಕೀರು ಆ ಥರ ಮಾಡಿ ಇಡ್ಬೋದು. ಪಾಯಸ ಮಾಡಿದ್ಮೇಲೆ ಅದಕ್ಕೆ ತುಳಸಿ ದಳನ ಸೇರಿಸ್ಬಿಟ್ಟು ನೀವು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಇನ್ನು ನೀವು ಯಾವುದೇ ರೀತಿ ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ ಇರೋವಂಥ ಜಾಬಲ್ಲೇ ಕರೆಕ್ಟಾಗಿ ಏನೋ ಪ್ರಮೋಷನ್ ಸಿಗ್ತಾ ಇಲ್ಲ ಸ್ಯಾಲ್ರಿ ಜಾಸ್ತಿ ಇದೆಲ್ಲ ತುಂಬಾ ತೊಂದರೆ ಆಗ್ತಾಯಿದೆ ಅಂತ ಅಂದರೆ ಇವತ್ತಿನ ದಿವಸ ಏನು ಮಾಡಬೇಕು ಅಂತ ನೀವು ಜನ್ಮಾಷ್ಟಮಿಯ ದಿನದಂದು ತುಳಸಿ ದೇವಿಯ ಮುಂದೆ ಅಂದರೆ ನಿಮ್ಮ ಮನೇಲಿ ತುಳಸಿ ಕಟ್ಟೆ ಇರುತ್ತಲ್ವ, ತುಳಸಿ ಕಟ್ಟೆ ಮುಂದೆ ಶ್ರೀಕೃಷ್ಣನ 4 ನಾಮಗಳನ್ನು ಜಪಿಸ್ಬೇಕು. ಅಂದರೆ ಒಂದೇ ಬಾರಿಗೆ 4 ನಾಮನ ಹೇಳ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಉದ್ಯೋಗ ಸಮಸ್ಯೆಗಳು ಇದರಿಂದ ಬೇಗನೆ ದೂರ ಆಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು ಅಂತಂದರೆ ಇವತ್ತಿನ ದಿವಸ ಏನು ಮಾಡಿ ಅಂತ ಅಂದರೆ ಶ್ರೀಕೃಷ್ಣನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕನ ಮಾಡಿ ನೀವು ಹೀಗೆ ಮಾಡೋದ್ರಿಂದ ನೀವು ಶ್ರೀಕೃಷ್ಣನ ಆಶೀರ್ವಾದನ ಪಡ್ಕೋತೀರಾ. ಅದಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದನೂ ಕೂಡ ನಿಮಗೆ ಸಿಗುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ಸಾಲ ಬಾಧೆ ಆಗಿರ್ಬೋದು ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಇದಷ್ಟೇ ಅಲ್ಲದೆ ನಿಮ್ಗೆ ಯಾವ್ದಾದ್ರು ಒಂದು ಶತ್ರು ಭಯ ಇರುತ್ತೆ, ಇನ್ನೇನಾದರೂ ಸಮಸ್ಯೆ ಇರುತ್ತೆ, ಅದರಿಂದ ನೀವು ಹೊರಬರಬೇಕು ಅಂತ ಅಂದರೆ ಈ ಮಂತ್ರನ ಅವತ್ತಿನ ದಿವಸ ಜನ್ಮಾಷ್ಟಮಿಯ ದಿನದಂದು ಹೇಳಬೇಕು. ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರಿ ಪರಮಾತ್ಮನೇ ಪ್ರಾಣತಃ ಕ್ಲೇಶಾಯ ಗೋವಿಂದಾಯ ನಮೋ ನಮಃ ಎಂದು ಜಪಿಸಿ. ಈ ಮಂತ್ರನ 108 ಬಾರಿ ಪಠಿಸೋದ್ರಿಂದ ಶತ್ರುವಿನ ಭಯ ನಿಮಗೆ ಇರುವುದಿಲ್ಲ. ಅದಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಅಭಿವೃದ್ಧಿ ಆಗಬೇಕು, ಪಾಸಿಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ಇದೊಂದು ವಸ್ತುನ ನೀವು ಅವತ್ತಿನ ದಿವಸ ಮನೆಗೆ ತಗೊಂಡು ಬನ್ನಿ. ಅಂದರೆ ಕೊಳಲನ್ನು ಮನೆಗೆ ತಂದು ಸರಿಯಾದ ಸ್ಥಳದಲ್ಲಿ ಇಡಬೇಕು. ನಿಮ್ಮ ಮನೆಯ ವಾತಾವರಣ ತುಂಬ ಅಂದರೆ ತುಂಬಾ ಶುದ್ಧೀಕರಿಸಲ್ಪಡುತ್ತದೆ ಮತ್ತು ಸಮೃದ್ಧಿ ಆಗುತ್ತೆ. ಇದರಿಂದ ತುಂಬಾ ಎಲ್ಪ್ ಆಗುತ್ತೆ ನಿಮಗೆ ಆಗುತ್ತೆ ಅಂದರೆ ಬೆಳ್ಳಿ ಕೊಳಲನ್ನ ತರ್ಬೋದು. ಸಾಧ್ಯ ಆಗಿಲ್ಲ ಅಂದರೆ ಮರದ್ದು ಅಥವಾ ಹಿತ್ತಾಳೆಯ ಕೊಳಲನ್ನ ತಂದುಬಿಟ್ಟು ಮನೆಯಲ್ಲಿ ಇಟ್ಕೊಳ್ಳಿ. ನೀವು
ನೀವು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಅದು ಯಾವುದು ಅಂತ ಗೊತ್ತಾಗಲಿಲ್ವ, ನಿಮಗೆ ಸಾಧ್ಯವಾಗಲಿಲ್ಲ ಅಂದರೆ ನಿಮ್ಮ ದೇವ್ರ ಮನೆ ಎಲ್ಲಿರುತ್ತೋ ಅಲ್ಲಿ ಕೋಳನ್ನು ಇಟ್ಕೋಬೇಕು. ಗಂಗಾ ಜಲದಿಂದ ಇದನ್ನು ಫಸ್ಟು ನೀಟಾಗಿ ಶುದ್ಧಿನ ಮಾಡಿ ಹಳದಿ ಮತ್ತು ಕೆಂಪು ದಾರದಲ್ಲಿ ಕಟ್ಟಿ ಇದು ಶ್ರೀಕೃಷ್ಣನಿಗೆ ಅರ್ಪಣೆನ ಮಾಡಬೇಕು. ಕೊಳವನ್ನು ನೆಲದ ಮೇಲೆ ಇಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೂಡ. ಅಷ್ಟೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ದಿನ ಪಾಲನೆ ಮಾಡಬೇಕಾಗಿರೋಂಥ ನಿಯಮಗಳು. ನಿಮ್ಮ ಸಮಸ್ಯೆ ಎಲ್ಲವೂ ಕೂಡ ದೂರ ಆಗುತ್ತೆ, ಇದರಿಂದ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ. ಇದಿಷ್ಟು ಕೆಲಸನ ನೀವು ಮಾಡಿಕೊಂಡ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್